ವೀಕ್ಷಕರೇ, ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ 360 ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ವೀಕ್ಷಕರೇ, ಈ ಬಾರಿ ನಮ್ಮ ಕೃಷಿ 360 ತಂಡ ಪ್ರಯಾಣ ಬೆಳೆಸಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನತ್ತ. ಅಡಿಕೆ ಇಲ್ಲಿಯ ಪ್ರಧಾನ ಬೆಳೆ. ಕಣ್ಣು ಹಾಯಿಸಿದೆಲ್ಲೆಡೆ ಬರೀ ಕಂಗೊಳಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಎಂದೂ ಬತ್ತದ ಶಾಂತಿ ಸಾಗರ. ಈ ಕೆರೆಯ ನೀರೇ ಇಲ್ಲಿಯ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ಆಸರೆಯಾಗಿ ನಿಂತಿದೆ. ವೀಕ್ಷಕರೇ, ನಾವು ನೋಡಿದ ಹಾಗೆ ಈ ಭಾಗದಲ್ಲಿ ಅದೆಷ್ಟೋ ರೈತರು ಅಡಿಕೆ ಕೃಷಿ ಮಾಡ್ತಾ ಇದ್ರು ನಿರೀಕ್ಷಿತ ಫಸಲು ಪಡಿತಾ ಇರುವವರ ಸಂಖ್ಯೆ ಕಡಿಮೆ. ಇದಕ್ಕೆ ಅವೈಜ್ಞಾನಿಕ ಬೆಳೆ ನಿರ್ವಹಣೆ ಪ್ರಮುಖ ಕಾರಣ ಅಂತ ಹೇಳ್ಬಹುದು. ಇವರು ಚನ್ನಗಿರಿಗೆ ಹತ್ತಿರದಲ್ಲಿರುವ ಚಿಕ್ಕದೇವರಹಳ್ಳಿ ಗ್ರಾಮದ ಶ್ರೀನಿವಾಸ್ ಮತ್ತು ಅವರ ತಂದೆ ಜಯಪ್ಪ. ಇವರಿಗೆ ಇರೋದು 1.25 ಎಕರೆ ಅಡಿಕೆ ತೋಟ. ನಾಟಿ ಮಾಡಿ ಸುಮಾರು 15 ವರ್ಷ ಆಗಿದೆ. ಆದರೆ ಫಸಲು ಮಾತ್ರ ಹೇಳಿಕೊಳ್ಳುವಂತಿಲ್ಲ. ಇದರಿಂದ ಬೇಸತ್ತು ಹೋಗಿದ್ದ ಇವರಿಗೆ ಈ ವರ್ಷ ಹೊಸ ಭರವಸೆಯೊಂದು ಮೂಡಿದೆ. ಇದಕ್ಕೆ ಕಾರಣ ರಾಸಾಯನಿಕಗಳನ್ನ ಕಡಿಮೆ ಮಾಡಿ ಜೈವಿಕ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರೋದು. ಒಂದು 8 ವರ್ಷ ಒಂದು 10 ವರ್ಷ ತನಕ ಫಸಲೇ ಇದ್ದಿದ್ದಿಲ್ಲ. ಬರೀ ಬರ್ತಿತ್ತು ಫಸಲು. ಏನಾಗಿ ಮಳೆ ಜಾಸ್ತಿ ಆಗೈತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಒಂದು ವರ್ಷ ಮಳೆ ಜಾಸ್ತಿ ಆಗಿತ್ತು, ಒಂದು ವರ್ಷ ಮಳೆ ಕಮ್ಮಿ ಆಗಿದೆ ಅಂತ ನಾವು ಏನೋ ಎಫೆಕ್ಟ್ ಆಗೈತೆ ಅಂತ ನಾವು ತಿಳ್ಕೊಂಡ್ವಿ. ಅದು ಬಂದು ರೋಗ ಬಿದ್ದಿತ್ತೆ, ನಮಗೆ ಗೊತ್ತಾಗಲಿಲ್ಲ ರೋಗ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ್ರವ್ರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಪ್ಪಾಜಿಯವ್ರು ಯಾರನ್ನೂ ಒಳಗಡೆ ಬಿಡ್ಕೊಂತಿದ್ದಿಲ್ಲ. ಯಾರು ಆಯುರ್ವೇದಿಕ್ನವ್ರು ಯಾರೆಲ್ಲ ಬರೀ ಅವ್ರು ಅಡಿಕೆ ಗೊಬ್ಬರ ಹಾಕ್ಬೇಕು, ಇದು ದನಿ ಗೊಬ್ಬರ ಹಾಕಬೇಕು, ಕುರೆ ಗೊಬ್ಬರ ಹಾಕ್ಬೇಕು, ಬರೀ ಇಷ್ಟೇ. ಇನ್ನು ಬಿಟ್ಟರೆ ಇನ್ನೇನು ಇದು ಮಾಡ್ಕೊಂಡು ಯಾರು ಬಂದ್ರೆ ಎಲ್ಲ ಬೇಡ ಅಂತ ಒಳಗೆ ಕಳಿಸ್ತಾ ಇತ್ತು. ಒಂದು ಟೈಮ್ ನೋಡಿರಿ ಅಂತ ಹೇಳ್ಬಿಟ್ಟು ಚಂದ್ರಪ್ಪ ಅವ್ರು ಬಂದರು. ಅದಕ್ಕಿಂತ ಮುಂಚೆ ನಾವು ಅಡಿಕೆ ಜಾಸ್ತಿ ಕೆಡಿದ್ದಿಲ್ಲ. ಆದರೂ 10 ವರ್ಷ ಆಗಿತ್ತು. ಸುಮಾರು ಬರೀ 7 ಕ್ವಿಂಟಲು 8 ಕ್ವಿಂಟಲು 10 ಕ್ವಿಂಟಲು ಅಷ್ಟೇ ಕೆಡವಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ರೋಗ ಎಲ್ಲ ಬಿದ್ದು ಈ ವರ್ಷ ಸ್ವಲ್ಪ 1.5 ವರ್ಷ ತಾಕಕ್ಕತ್ತಿ ಪರವಾಗಿಲ್ಲ. ಚಂದ್ರಣ್ಣವ್ರು ಬಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಕೊಟ್ರು. ಸ್ವಲ್ಪ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಚೆನ್ನಾಗಿದೆ. ಇದು ಸಾಯಿಲ್ ಕೇರ್ ಅಂತ. ಇದು ಏನಂದರೆ 200 ಲೀಟ್ರು ಡ್ರಮ್ಮಿಗೆ ಒಂದು 2.5 ಕ್ಯಾನು ಹಾಕ್ಕೊಂಬಿಟ್ಟು 1.5 ಲೀಟ್ರು ಒಂದು ಗುಣೆ ಸುತ್ತ ಒಯ್ದುಬಿಟ್ರಪ್ಪ ಅಂದರೆ ಚೆನ್ನಾಗಿ ಬರ್ತೈತೆ, ಇಳುವರಿ ಚೆನ್ನಾಗಿ ಬರ್ತೈತೆ. ಅದು ಕೆಲಸ ಚೆನ್ನಾಗಿ ಮಾಡ್ತೈತೆ, ಬೇರಿಗೆಲ್ಲ ಅನುಕೂಲ ಕೊಡ್ತೈತೆ ಮತ್ತು ಗಿಡಕ್ಕೆಲ್ಲ ಅನುಕೂಲ ಆಗ್ತೈತೆ. ಹೀಗೆ ನಾವು ಹಾಕಿದ ಮೇಲೆ ಸ್ವಲ್ಪ 100% ನಮಗೆ ತೋಟ ನಮ್ಮದು ಈ ಥರ ಹಾಕುತ್ತೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಏನೋ ಎಲ್ಲರೂ ಹಾಕೋದ್ರಿಂದ ಒಳ್ಳೇದಾಗ್ತೈತೆ. ಇದು ಹಾಕಿದರೆ ಗಿಡಕ್ಕೆ ಏನಾಗಿರುತ್ತೋ ಆ ಔಷಧಿ ಕೊಟ್ಟರೆ ಗಿಡ ಇಂಪ್ರೂವ್ ಆಗುತ್ತೆ. ನಮಗೆ ಕೆಮ್ಮು ಆಗೈತೆ ಅಂತೇಳ್ಬಿಟ್ಟು ಕೆಮ್ಮಿಂಗ್ ಗುಳಿಗೆ ತಕ್ಕಂದ್ರೆ ವಾಸಿ ಆಗುತ್ತೆ. ಅದು ಬಿಟ್ಟು ಮೈಗೇನೋ ಗುಳಿಗೆ ತಕ್ಕಂದ್ರೆ ವಾಸಿ ಆಗೋಲ್ಲ. ಹಾಗೆ ನಾವು ಏನು ಮಾಡ್ತೀವಿ, ರೈತರು ಬರೀ ದನಿ ಗೊಬ್ಬರ ಹಾಕೋದು, ನೀರು ಬಿಡೋದು, ಮಣ್ಣು ಏರಿಸೋದು. ಮಣ್ಣು ಏನು ಗೊತ್ತಾ, ಏರಿಸ್ಬೇಕು. ಮಣ್ಣು ಗಿಡ ಕಟ್ಟೋಕ್ಕಿಂತ ಮುಂಚೆ ಏರಿಸ್ಬೇಕು. ತೋಟ ಮಾಡಿದ ಮೇಲೆ ಮಣ್ಣು ಅನ್ನೋದು ಮುಟ್ಟಿಸ್ಬಾರ್ದು. ಅದೇ ನಾವು ದೊಡ್ಡ ತಪ್ಪು ಮಾಡ್ತೀವಿ. ಏನು ಗೊತ್ತಾ, ಮಣ್ಣು ಹಾಕಿಸಿ ದೊಡ್ಡ ತಪ್ಪು ಮಾಡ್ತೀವಿ. ಮಣ್ಣು ಹಾಕಿಸ್ಬಾರ್ದು. ಏನಿದು ಗಿಡ ಕಟ್ಟೋಕ್ಕಿಂತ ಮುಂಚಿತವಾಗಿ ನೀನು ಎಷ್ಟು ಅಲ್ಲೇ ಒಂದು ಲೋಡ್ ಬಿಟ್ಟು ಇದಾಕ್ರಿ, ಗಿಡ ಕಟ್ಟಿರಿ, ಏನೂ ಆಗೋಲ್ಲ. ಗಿಡ ಕಟ್ಟಿದ ಮೇಲೆ ಮಣ್ಣು ನೋಡಿಸ್ಬಾರ್ದು. ಅದಿಲ್ದೇ ಭಾಳ ಎಫೆಕ್ಟ್ ನಮಗೆ. ಹಾಗಾಗಿ ಟೈಮಿಗೆ ವರ್ಷದಲ್ಲಿ 2 ಟೈಮು ಕೊಟ್ಟರೆ ಸಾಕು. ಫಸ್ಟಿನ ವರ್ಷ 3 ಟೈಮ್ ಕೊಡಲೇಬೇಕಿದ್ದು, ಗೊಬ್ಬರ ಆಗಲಿ ಔಷಧಿ ಆಗಲಿ. ಆಮೇಲೆ 2 ಸಲ ಕೊಡಬೇಕು. ಆಮೇಲೆ ವರ್ಷಕ್ಕೊಂದ್ಸಲ ಕೊಟ್ಕೊಂಡ್ರೆ ಸಾಕು. ವರ್ಷಕ್ಕೊಂದ್ಸಲ ಕಷ್ಟಪಟ್ಬಿಟ್ರೆ ಅಂದರೆ ಕೊಡ್ಕೊಂತ ಇದ್ರೆ ಬೇಗ. ಫಸ್ಟ್ನೇ ಸಲ ಮಾತ್ರ 3 ಸಲ ಮಾಡಲೇಬೇಕು. ಕಂಪಲ್ಸರಿ ಮಾಡಿದರೆ ರಿಸಲ್ಟ್ ಬರುತ್ತೆ. ನೋಡಿ, ಈ ಥರ ನಮ್ಮದು ಅಡಿಕೆ 10 ವರ್ಷದಿಂದನ 10 ವರ್ಷ ತನಕ ಈ ಥರ ಅಡಿಕೆ ಹೊಡೆದು ಉದುರೋಗ್ತಾ ಇತ್ತು. ನಮಗೇನು ಗೊತ್ತಾ, ಭೂಮಿ ತಾಯಿ ಕೊಡ್ತಾಳೆ, ಒಟ್ಟಿಗೆ ನಮಗೆ ಕೈ ಇಲ್ದಂಗೆ ಮಾಡಿಬಿಡ್ತಾಳೆ. ಇದು ನೋಡಿಬಿಟ್ಟು ನಾವು ಏನಾಗೈತೆ, ಶೀತ ಆಗೈತೆ. ಇದರಲ್ಲಿ ಸ್ವಲ್ಪ ನೀರಾಯೋದು ಜಾಸ್ತಿ. ಸ್ವಲ್ಪ ಕೆಳಗಡೆ ಹಳ್ಳ ಅಂತ ಇದೆ, ನೀರಾಯೋದು ಜಾಸ್ತಿ. ನಮ್ಮ ಅಪ್ಪಾಜಿ ಏನಂತತೆ, ಇಲ್ಲ ಬೇಡ ಶೀತ ಆಗೈತೆ, ಏನಾಗಲ್ಲ, ಅದು ಶೀತಕ್ಕಂಗೆ ಆಗೈತೆ ಅಂತ ಇದ್ರು. ಇನ್ನು ತೋರ್ಕೊಂಡು ಚಂದ್ರಣ್ಣ ಒಂದು ಟೈಮ್ ಬಂದು ನೋಡಿದರು. ಇದು ಶೀತದ್ದಲ್ಲ ಶ್ರೀನಿವಾಸು, ಬೇರೆ ಅಂತ ಪ್ರಾರಂಭ ಇದೆ, ಒಂದು ಟೈಮ್ ಹಾಕ್ರಿ ಅಂತ ಹೇಳ್ಬಿಟ್ಟು ಅವರು. ಅದು ನಮ್ಮ ಹತ್ರ ಅಣಮುಟ್ಟಿದ್ದಿದ್ದಿಲ್ಲ. ಆದರೂ ಕೂಡ ಏನು ಮಾಡಿದರು, ಒಂದು ಟೈಮ್ ಹಾಕ್ರಿ ಅಂತ ಹೇಳ್ಬಿಟ್ಟು ಕೊಟ್ಟೋದ್ರು. ಫುಲ್ಲು 0% ಆಗಿದೆ ನೋಡಿ ಇವಾಗ ಈ ಅಡಿಕೆ. ಈ ಥರ ಅಡಿಕೆ 0% ಇದೆ ಇವಾಗ. ಚಂದ್ರಣ್ಣವರು ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ರು. ಏನು ನೀವೇನು ಮ್ಯಾಜಿಕ್ ಮಾಡಿದ್ರಿ ಅಂತ? ಏನದು? ಇಲ್ಲ, ಮ್ಯಾಜಿಕ್ ಅಂತ ಏನಿಲ್ಲ ಸರ್.
ಇವರಿಗೆ ತಿಳುವಳಿಕೆ ಸ್ವಲ್ಪ ಕಮ್ಮಿ ಇತ್ತು. ರೈತಾಪಿ ಕೆಲಸ ಯಾವ ಥರ ಮಾಡಬೇಕು ಆ ಥರ ಮಾಮೂಲಿ ಮಾಡ್ತಾನೆ ಇದ್ದರು. ಅತಿ ಹೆಚ್ಚು ನೀರು ಕೊಡೋದು, ಯಾವುದೋ ಟೈಮಲ್ಲಿ ಫರ್ಟಿಲೈಸರ್ಸ್ಗಳು ಕೊಡೋದು, ಈ ಥರ ಅವ್ಯವಸ್ಥಿತೆಯಲ್ಲಿ ಮಾಡ್ತಾಯಿದ್ರು. ಅದನ್ನು ವ್ಯವಸ್ಥಿತವಾಗಿ ಯಾವ ತಿಂಗಳಲ್ಲಿ ಏನು ಮಾಡಬೇಕೋ ಅದನ್ನು ಕರೆಕ್ಟಾಗಿ ಮಾಡಿಸ್ತಾ ಬಂದೆ. ಖರ್ಚನ್ನು ಕಮ್ಮಿ ಮಾಡಿಸಿದೆ. ಈಗ ಅವ್ರ ತೋಟದಲ್ಲಿ ಆದಾಯ ನಿರೀಕ್ಷೆಯಲ್ಲಿ ಇದ್ದಾರೆ. ಅವರು ಗ್ರ್ಯಾನ್ಯಲ್ಸ್ ಕೊಟ್ಟಿದ್ದೀನಿ ಸರ್, ಅವ್ರಿಗೆ ಪೊಟ್ಯಾಶ್ ಕೊಟ್ಟಿದ್ದೀನಿ. ಸಾಯಿಲ್ ಕೇರ್ ಅನ್ನೋದು ಮೇನ್ ಕಾನ್ಸೆಪ್ಟ್ ಬಂದುಬಿಟ್ಟು ಸಾಯಿಲ್ ಕೇರ್ ಅಂತೇಳಿ ಕೆಲಸ ಮಾಡ್ತವ್ರಿಗೆ. ಪ್ರತಿಯೊಬ್ಬ ರೈತರು ಏನಾಗಿದೆ ಅಂದರೆ ಈಗ ಭೂಮಿ ಫಲವತ್ತತೆ ಕಳ್ಕೊಂಡಿದೆ. ಎಲ್ಲರೂ ರಸಗೊಬ್ಬರಗಳನ್ನ ಯೂಸ್ ಮಾಡಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ. ಇನ್ನು ನಾವು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಸೂಕ್ಷ್ಮಾಣುಜೀವಿಗಳನ್ನ ಬಯೋ ಫರ್ಟಿಲೈಸರ್ನ ನಿಮ್ಮ ಭೂಮಿಗೆ ಸಿಗುವಾಗಿ ಮಾಡಿ, ಭೂಮಿಗೆ ಯಥೇಚ್ಛವಾಗಿ ಕೊಡಿ, ವರ್ಷಕ್ಕೆ 2 ಟೈಮ್ ಆದರೂ ಕೊಡಿ ಅಂತ ನಾವು ರೈತರಿಗೆ ತಿಳಿಸ್ತಿದ್ದೀವಿ. ಹೆಂಗೆ ಕೊಡೋದು ಇದನ್ನು ಇದು 5 ಲೀಟ್ರ್ ಕ್ಯಾನ್ ಏನಿದೆಯಲ್ಲ ಸರ್, ಇದನ್ನು 2.5 ಲೀಟ್ರ್ 200 ಲೀಟ್ರ್ ನೀರಿಗೆ ಈ ಸಾಯಿಲ್ ಕೇರ್ ಅನ್ನೋದನ್ನು 2.5 ಲೀಟ್ರ್ ಕೊಟ್ಬಿಟ್ಟು ಪ್ರತಿ ಒಂದು ಗಿಡಕ್ಕೆ 1 ಲೀಟ್ರನ್ನ ಡ್ರಂಚ್ ಮಾಡಿಸಿದ್ದೀವಿ ಸರ್. 1 ಲೀಟ್ರ್ 2 ಅಡಿ ಸುತ್ತಳತಿಲಿ 2 ಅಡಿ ದೂರದಲ್ಲಿ ಕೊಡಿ ಅಂತ ಹೇಳ್ತೀವಿ. ಈಗ ನಮ್ಮ ರೈತರ ತಪ್ಪುಗಳು ಏನು ಮಾಡ್ತಾಯಿದ್ದಾರೆ, ಗಿಡದ ಬುಡಕ್ಕೆ ಸುರಿತಿದ್ದಾರೆ. ಆಹಾರ ತಿನ್ನುವ ಬೇರುಗಳು ಸಿಗೋದು 2 ಅಡಿಗೆ, ಇವರು ಕೊಡೋದು ಗಿಡದ ಬುಡಕ್ಕೆ. ಮೊದಲು ಇಲ್ಲಿ ಹತ್ತ ಆಗ್ತಿದ್ದು ಹಿಂಗೆ ಇದನ್ನೆಲ್ಲ ಕಡಿದ್ಬಿಟ್ಟು ಈ ಗರೆ ಹಾಕಿ ದನ ಗೊಬ್ಬರ ಹಾಕಿ ಮುಚ್ಚಿ ಕೊಡ್ತಿದ್ವಿ ಹತ್ತಾನೆ. ಇವಾಗ ಇವರು ಬಂದು ನಮಗೆ ಅದು ಆಯಿಲ್ ಸೆಲ್ ಕೊಟ್ಟ ಮೇಲೆ ಇಲ್ಲಿಂದನ 2 ಅಡಿ ಬಿಟ್ಟು ಸುತ್ತ ಹಾಕ್ತೀವಿ. ಇದು ಒಂದು ತಪ್ಪು ಕಲ್ಪನೆ ಇತ್ತು. ಇದು 2 ಅಡಿ ದೂರಕ್ಕೆ ಕೊಟ್ಟ ಮೇಲೆ ಇವ್ರದ್ದು ಫಸಲು ಚೆನ್ನಾಗಿ ಹಿಡಿದಿದೆ. ಈಗೆಲ್ಲ ಫಸಲುಗಳು ನೋಡ್ಬೋದು ನೀವು, ತುಂಬು ಗೊನೆ, ಚಲ್ಲು ಗೊನೆ ಏನಿಲ್ಲ, ತುಂಬು ಗೊನೆ ಇದೆ. ಈ ಥರ ಚೇಂಜಸ್ ಆಯಿತು. ಅಂದರೆ ಇದು ಎಷ್ಟು ಕೊಡ್ಬೇಕು ಅವರು? ಇದನ್ನು ಇಯರ್ಲಿ 2 ಟೈಮ್ಸ್ ಕೊಡಿಸ್ತಿದ್ದೀನಿ ಸರ್. ಎಷ್ಟು ಅಂದರೆ ಎಷ್ಟು ಲೀಟ್ರ್ ಬೇಕು ಅವ್ರಿಗೆ? ಎಷ್ಟು ಲೀಟ್ರ್ ಬೇಕು ಅಂತ ಹೇಳಿದರೆ 4 ಕಿಟ್ ಬೇಕು ಸರ್. ಇದು 1200 ಗಿಡ ಇದೆ. 2 ಕಿಟ್ಟು 6 ತಿಂಗಳಿಗೆ ಬೇಕು, 2 ಕಿಟ್ಟು 6 ತಿಂಗಳಿಗೆ ಬೇಕು ಸರ್. ಇದ್ರ ಜೊತೆಲಿ ನಾನು ಬೂಸ್ಟರ್ ಅಂತ ಒಂದು ಕೊಡ್ತೀನಿ ಸರ್. ಬೂಸ್ಟರ್ ಒಂದು ಇದು ಒಂದು ಸೇರಿದರೆ ಒಂದು ಕಿಟ್ಟು ಅಂತ ನಾವು ಕರಿತೀವಿ. ಈ ಥರ 2 ಬಾಕ್ಸ್ ಬೇಕು ಇವರಿಗೆ. ಎಷ್ಟು ಅಲ್ಲಿ ಖರ್ಚು ಅವರಿಗೆ? ಖರ್ಚು ಭಾಳ ಕಮ್ಮಿ ಆಗುತ್ತೆ ಸರ್. ಒಂದು 8,000 ರೂಪಾಯಿ ಖರ್ಚು ಬರುತ್ತೆ ಒಂದು ಟೈಮಿಗೆ. 6 ತಿಂಗಳಿಗೆ 8,000 ರೂಪಾಯಿ ಖರ್ಚು ಬರುತ್ತೆ. ವರ್ಷಕ್ಕೆ 16,000 ರೂಪಾಯಿ ಸರ್. ಆ 8,000 ರೂಪಾಯಿ ನಮಗಿಲ್ಲಿ ಹಾಕೋದನ್ನು ಫರ್ಟಿಲೈಸರ್ಲಿ ಕಮ್ಮಿ ಮಾಡಿಸ್ತಿದ್ದೀವಿ. ಇದನ್ನು ಹಾಕೋದ್ರಿಂದ ರಸಗೊಬ್ಬರ ಇವರು 1 ಕ್ವಿಂಟಲ್ ಯೂಸ್ ಮಾಡ್ತಾರಂಥ ಜಾಗದಲ್ಲಿ 70 kg ರಸಗೊಬ್ಬರ ಕೊಡಿಸಿದ್ದೀವಿ. ಇದನ್ನು 1 ಕ್ಯಾನ್ ಕೊಡಿಸಿದ್ದೀವಿ. ಆಗ ಅವ್ರಿಗೆ ಹೊರೆ ಸೇಮ್ ಆಯ್ತು ಸರ್. ಅವ್ರಿಗೆ ರಸಗೊಬ್ಬರಕ್ಕೆ ಏನು ದುಡ್ಡು ಹಾಕ್ತಿದ್ರು ಅದೇ ದುಡ್ಡಲ್ಲಿ ಇದು ಬಂದುಬಿಡುತ್ತೆ. ಮಾಮೂಲಿ ಮೇಂಟೆನೆನ್ಸೇ, ಇಳುವರಿ ಜಾಸ್ತಿ ಆಯಿತು. ಈ ಸಾಯಿಲ್ ಕೇರ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಭೂಮಿಲಿ ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಭೂಮಿ ಫಲವತ್ತತೆ ಬರುತ್ತೆ ಸರ್. ಭೂಮಿ ಫಲವತ್ತಾದರೆ ತನ್ನಷ್ಟಕ್ಕೆ ತಾನೇ ನಾವು ಮೇಲ್ಗಡೆ ಗೊನೆ ನೋಡ್ಬೋದು ಸರ್. ನಾವು ಈ ಕೆಳಗಡೆ ಭೂಮಿಗೆ ನಾವು ಫಸ್ಟ್ ನೋಡಬೇಕು, ಮೇಲೆ ಚೆಂಡದ್ದು ನೋಡ್ಬಾರ್ದು. ಭೂಮಿಗೆ ನಾನು ಏನು ಇದು ಕೊಡ್ತೀನಲ್ಲ, ಕೊಟ್ಟು ಮೇಲೆ ಫಲ ನೋಡ್ಬೇಕು. ಆನಂತರ ಅಲ್ಲಿ ಫಲ ಸಿಗುತ್ತೆ. ನಾವು ಸುಮ್ಮನೆ ಗೊಬ್ಬರ ಕೊಟ್ವಿ, ಗಿಡದ ಬುಡಕ್ಕೆ ಕೊಟ್ವಿ, ಮನೆಗೆ ಹೋದ್ವಿ, ದಿವಸ ಬರೋದು, ಮೋಟ್ರ್ ಸ್ಟಾರ್ಟ್ ಮಾಡೋದು, ನೀರು ಬಿಟ್ಕೊಂಡು ಹೋಗೋದು, ಡ್ರಿಪ್ ನೀರು. ಬಡ್ಡೆ ಕೊಡಲೇಬಾರ್ದು ನನ್ನ ಅನಿಸಿಕೆ. ನಮ್ಮ ಅಪ್ಪಾಜಿ ಬಡ್ಡೆಗೆ ಹಾಕ್ಬೇಕು ಅಂತ ಇತ್ತು. ನಾವು ಏನು ಮಾಡಿದ್ವಿ ಅಂದರೆ ಇದು ಒಂದು ಸಲ ಇವರು ಚಂದ್ರಣ್ಣವರು ಜಯಪರೆ ಬೇಡ, ಒಂದು ಸಲ ಗೊಬ್ಬರ ನಂದು ಇದು ಹಾಕಿ ಕೊಟ್ಟಿದ್ದೀನಿ, ಸೈಡಿಗೆ ಸ್ವಲ್ಪ 1 ಅಡಿ 2 ಅಡಿ ಬಿಟ್ಟು ಕಡ್ದುಬಿಟ್ಟು ಹಾಕ್ರಿ ಅಂತ ಹೇಳ್ಬಿಟ್ಟು ಲೇಬರ್ ಹೋಯ್ತು ಗುದ್ಲಿಗೆ ಕಡ್ದುಬಿಟ್ಟು ಹಾಕಿದ್ವಿ. ವಿತೌಟು ಒಂದು 2 ತಿಂಗಳಲ್ಲಿ 1.5 ತಿಂಗಳು 2 ತಿಂಗಳಲ್ಲಿ ಫುಲ್ಲು ರಿಸಲ್ಟ್ ಬಂತು. ಚನ್ನಗಿರಿ ತಾಲೂಕಲ್ಲಿ 80% ಇವತ್ತು 80% ಭಾಗ ಅಡಿಕೆ ಬೆಳೆಗಾರರಿದ್ದಾರೆ. ಸೊ ಇಲ್ಲಿ ಬಹುತೇಕ ರೈತರು ಏನೇನು ತಪ್ಪುಗಳು ಮಾಡ್ತಾರೆ ಪೋಷಕಾಂಶಗಳನ್ನು ಕೊಡಬೇಕಾದ್ರೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಒಂದು 4 ಮಾತುಗಳನ್ನು ಹೇಳ್ತಾ ಇದ್ದೀನಿ. ರಸಗೊಬ್ಬರಗಳನ್ನು ಈ ಥರ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಇಲ್ಲಿ ದಪ್ಪ ಇದೆ ಬೇರಿದು. ಇದು ಆ್ಯಕ್ಚುಲಿ ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ಅಂದರೆ ಇದು ಸಪೋರ್ಟ್ಗೆ ಗಿಡ ನಿಲ್ಲಬೇಕು, ಅದಕ್ಕೋಸ್ಕರ ಬೇರು, ಅದರಲ್ಲೇ ಉಸಿರಾಟ ಕ್ರಿಯೆ ಕೂಡ ನಡೆಯುತ್ತೆ. ಇಲ್ಲಿ ಯಾವುದೇ ರಸಗೊಬ್ಬರಗಳನ್ನು ಕೊಡೋದ್ರಿಂದ ಅದು ಹೀರ್ಕೊಳ್ಳೋ ಶಕ್ತಿ ಅಲ್ಲಿರಲ್ಲ. ನೋಡಿ ಇಲ್ಲಿ ನೀವು ಗಮನಿಸ್ಬೋದು. ನೋಡಿ ಇಲ್ಲಿ ಜಯನವರು ಇಲ್ಲಿ ಓಪನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಇದು ಹೇಳಿ ನೋಡಿ, ಇಲ್ಲಿದೆ ನೋಡಿ ಜಯನವರೇ, ಇದು ಬಿಳಿ, ಇದನ್ನು ನಾವು ತಂತು ಬೇರು ಅಥವಾ ರೂಟೇರ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ಬೇರು ಏನಿದೆ, ಈ ಬೇರಿನ ಮುಖಾಂತರ ಪೋಷಕಾಂಶಗಳು ಅಥವಾ ನೀರು ಗೊಬ್ಬರ ಹೋಗುವಂಥ ಬೇರುಗಳಿವು ಇಲ್ಲಿ ಕೊಡಬೇಕು.
ಬಹುತೇಕ ನೋಡಿ ಇಲ್ಲಿಂದ 2 ಅಡಿ ದೂರದಲ್ಲಿ ನಾವು ರಸಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮತ್ತು ನಮ್ಮ ಸಾಯಿಲ್ ಕೇರ್ ಸುತ್ತಲೂ ನಾವು ಡ್ರಂಚಿಂಗ್ ಅಂತ ಏನು ಇರ್ತೀವಿ ಅದು ಕೂಡ ಇಲ್ಲೇ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕೊಡೋದು ಭಾಳ ಮುಖ್ಯ. ಏನು ಹೇಳ್ತೀರಿ ಜಯನವರು, ಹೇಳಿ ಇದ್ರ ಬಗ್ಗೆ. ಕೊಟ್ಟಿಗೆ ಗೊಬ್ಬರನೂ 2 ಅಡಿ ಬಿಟ್ಟೆ ಹಾಕ್ಸೋದು. ಹ್ಞೂ. ಆಮೇಲೆ ಇದು ರಾಸಾಯನಿಕ ಗೊಬ್ಬರನೂ ಅಷ್ಟೇ. ಇದು ಐತಲ್ಲ ಸಾಯಿಲ್ ಕೇರು, ಅದನ್ನು ನೀರಿಗೆ ಮಿಕ್ಸ್ ಮಾಡಿ 2 ಅಡಿ ಸುತ್ತ ನೋಡಿ ಈ ಬೇರು ಇದೆಯಲ್ಲ ಇದು ಇದು ಎಳೆಯೋದಿದು. ಸೊ ಬೇರು ನೋಡಿ ಬೆಳ್ಳಗಾಗಿದೆ. ಇದು ಕಪ್ಪು ಕಲರ್ ಇತ್ತು ಅಂತಂದರೆ ಈ ಬೇರು ಸತ್ತೋಗಿದೆ ಅಂತ. ಹೌದು. ಸೊ ನಾವು ಈ ಜೈವಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ಹಲವಾರು ಶಿಲೀಂಧ್ರ ರೋಗಗಳು ಕೂಡ ಇಲ್ಲಿ ವಾಸಿ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಬಯೋ ಫರ್ಟಿಲೈಸರ್ ಅಥವಾ ದ್ರವರೂಪದ ಜೈವಿಕ ಗೊಬ್ಬರ ಕೊಡಬೇಕು ಅಂತ ಹೇಳೋದು ನಾವು. ಒಟ್ಟಾರೆ ಈಗ ಯಾವುದೇ ರೈತ ಬಾಂಧವರಾಗಲಿ ನಾನು ಮನವಿ ಮಾಡೋದಿಷ್ಟೇ, ಎಲ್ಲ ರೈತರು ಕೂಡ ಅಡಿಕೆ, ಅದರಲ್ಲೂ ಕೂಡ ಅಡಿಕೆ ಬೆಳೆಗೆ ನೋಡಿಕೊಂಡು ಆಕ್ಟಿವ್ ಅಂತ ನಾವು ಹೇಳ್ತೀವಿ, ಆಕ್ಟಿವ್ ರೂಟ್ ಝೋನ್ ಅಂತಂದರೆ ಕೆಲಸ ಮಾಡುವ ಬೇರುಗಳು ಈ ಭಾಗದಲ್ಲಿರುತ್ತೆ. ಅದು 2 ಅಡಿ ದೂರದಲ್ಲೇ ನಾವು ರಸಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಮತ್ತು ನಮ್ಮ ಈ ಸಾಯಿಲ್ ಕೇರು ಅದನ್ನು ಕೂಡ ಡ್ರಂಚ್ ಮಾಡಬೇಕಾದ್ರೆ ಅಲ್ಲೇ ನೀವು ಮಾಡಬೇಕು ಅಂತೇಳಿ ರೈತ ಬಾಂಧವರಲ್ಲಿ ನನ್ನ ಮನವಿ.